ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಟು ಶ್ರೀಯಾಸ್ ವಿತ್ ಶಿವ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಶಿವ ಜವಳಗಿ. ಸೊ ಆತ್ಮೀಯ ವಿದ್ಯಾರ್ಥಿಗಳು, ಇನ್ ಲಾಸ್ಟ್ ಕ್ಲಾಸಲ್ಲಿ ನಾವು ಇಂಪ್ಲಿಮೆಂಟೇಷನ್ ಆಫ್ ಕ್ಯೂಬ್ ಬೈ ಯೂಸಿಂಗ್ ಪೈಥಾನ್ ಅನ್ನ ಆಲ್ರೆಡಿ ಡಿಸ್ಕಷನ್ ಮಾಡಿದ್ವಿ. ಅಂದ್ರೆ ಲಾಸ್ಟ್ ಕ್ಲಾಸಲ್ಲಿ ಆ ಟಾಪಿಕ್ ಅನ್ನ ಡಿಸ್ಕಷನ್ ಮಾಡಿದ್ವಿ. ದೆನ್ ಇನ್ ಟುಡೇಸ್ ಕ್ಲಾಸ್ ಮೋಸ್ಟ್ ಇಂಪಾರ್ಟೆಂಟ್ ಟಾಪಿಕ್ ಇನ್ ಯುವರ್ ಮೇನ್ ಎಕ್ಸಾಮ್, ದಟ್ ಈಸ್ ಡೆಕ್ ಮೀನ್ಸ್ ಡಬಲ್ ಎಂಡೆಡ್ ಕ್ಯೂಬ್. ಓಕೆನಾ? ಸೊ ಇವತ್ತಿನ ಕ್ಲಾಸಸ್ ಅಲ್ಲಿ ನಾ ಯಾವ ಟಾಪಿಕ್ ಅನ್ನ ಡಿಸ್ಕಷನ್ ಮಾಡ್ತಿದ್ದೇನೆ ಅಂದ್ರೆ ಡೆಕ್ ಅನ್ನೋ ಟಾಪಿಕ್ ಅನ್ನ ಡಿಸ್ಕಷನ್ ಮಾಡ್ತಿದ್ವಿ. ಸೊ ಡೆಕ್ ಅಂದ್ರೆ ಏನು? ಡಬಲ್ ಎಂಡೆಡ್ ಕ್ಯೂಬ್ ಅಂದ್ರೆ ಬೋತ್ ಸೈಡ್ ನಾವ್ ಏನ್ ಮಾಡಬಹುದು, ಇಲ್ಲಿ ಇನ್ಸರ್ಷನ್ ಮತ್ತೆ ಡಿಲೀಷನ್ ಅನ್ನ ಮಾಡಬಹುದು. ಆ ಟಾಪಿಕ್ ಅನ್ನ ನಾನು ಇವತ್ತಿನ ಕ್ಲಾಸಸ್ ಅಲ್ಲಿ ಡಿಸ್ಕಷನ್ ಮಾಡ್ತಾ ಇದ್ದೀನಿ. ಸೊ ಅದಕ್ಕಿಂತ ಮುಂಚೆ ನಮ್ಮ ಚಾನಲ್ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ, ಇಲ್ಲಿ ನಮ್ಮ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ. ಓಕೆ, ಸೊ ಫಸ್ಟ್ ಡೆಕ್. ಸೊ ಡೆಕ್ ಮೀನ್ಸ್ ವಾಟ್? ಡೆಕ್ ಮೀನ್ಸ್ double ended cube. Double ended cube. So deck means double ended cube. So ಇದರ ಡೆಫಿನೇಷನ್ ಏನು ಬರ್ತೈತೆ ನಾವು ನೋಡೋಣ ಬನ್ನಿ. Deck is a linear data structure. A deck is a linear data structure in which insertion and deletion can be done at both the ends. Insertion and deletion can be done at both the ends. This is called as what? Deck. So nodre, deck means double ended cube. Deck is a linear data structure. Deck another linear data structure in which insertion and deletion can be done at both the ends. That is called as what? Deck. ಅಂದ್ರೆ ಎರಡು ಎಂಡ್ ಇಂದ ನಾವು ಇಲ್ಲಿ ಏನ್ ಮಾಡಬಹುದು ಅಂದ್ರೆ ಇನ್ಸರ್ಷನ್ ಮಾಡಬಹುದು, ಡಿಲೀಷನ್ ಮಾಡಬಹುದು. ಓಕೆನಾ? ಇವಾಗ ನೋಡ್ರಿ. ಸೊ ಫಾರ್ ಎಕ್ಸಾಂಪಲ್, ಸೊ ಇವಾಗ ನಾನು ಲಿಸ್ಟ್ ಯೂಸ್ ಮಾಡಕತ್ತೀನಿ. ಆ ಲಿಸ್ಟ್ ಒಳಗಡೆ ಒಂದು 5-6 ಎಲಿಮೆಂಟ್ಸ್ ಅನ್ನು ಸ್ಟೋರ್ ಮಾಡಿದೀನಿ. Insertion, deletion, insertion, front end, rear end. So deck is a linear data structure in which insertion and deletion can be done at both the ends. ಅಂದ್ರೆ ಎರಡು ಎಂಡ್ ಇಂದ ನಾವೇನ್ ಮಾಡಿದೀವಿ? ಇನ್ಸರ್ಷನ್ ಮಾಡಿದೀವಿ, ಡಿಲೀಷನ್ ಮಾಡಿದೀವಿ. ಸೊ ಈ ಎಂಡ್ ಇಂದ ಏನ್ ಮಾಡಿದ್ರಿ? ಡಿಲೀಷನ್ ಮಾಡಿದೀವಿ, ಇನ್ಸರ್ಷನ್ ಮಾಡಿದೀವಿ. ಸೊ ಫಾರ್ ಎಕ್ಸಾಂಪಲ್ ಎ ಬಿ ಸಿ ಅಂದ್ರೆ ಇವಾಗ ಎರಡು ಎಂಡ್ ಇಂದ ನಾವ್ ಇಲ್ಲಿ ಏನ್ ಮಾಡಬಹುದ್ರಿ? ಇನ್ಸರ್ಷನ್ ಮಾಡಬಹುದು, ಡಿಲೀಷನ್ ಮಾಡಬಹುದು. ಸೊ ಇದಕ್ಕೆ ಏನಂತ ಕರೀತಾರೆ ಅಂದ್ರೆ ಡೆಕ್ ಅಂತ ಕರೀತಾರೆ. ಓಕೆನಾ? ದೆನ್ ಲೆಟ್ ಅಸ್ ಡಿಸ್ಕಸ್ ಆಪರೇಷನ್ಸ್ ಆನ್ ಡೆಕ್. ಓಕೆ, ಸೊ ಮೋಸ್ಟ್ ಇಂಪಾರ್ಟೆಂಟ್ ಇನ್ ಯುವರ್ ಮೇನ್ ಎಕ್ಸಾಮ್ ಅಲ್ಲಿ ಬರ್ತಕ್ಕಂಥ ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್ ಯಾವ್ದಪ್ಪ ಅಂದ್ರೆ ಎಕ್ಸ್ಪ್ಲೇನ್ ದ ಆಪರೇಷನ್ಸ್ ಆನ್ ಡೆಕ್. ಯಾವ ಆಪರೇಷನ್ಸ್ ಬರ್ತಾವ ಅಂತ ನೋಡೋಣ ಬನ್ನಿ. ಓಕೆನಾ? ಓಕೆ ಸ್ಟೂಡೆಂಟ್ಸ್, ಸೊ ಲೆಟ್ ಅಸ್ ಡಿಸ್ಕಸ್ ಆಪರೇಷನ್ಸ್ ಆನ್ ಡೆಕ್. ಆಪರೇಷನ್ಸ್ ಆನ್ ಡೆಕ್ ಅಂದ್ರೆ ಅದರಲ್ಲಿ ಬರ್ತಕ್ಕಂಥ ಆಪರೇಷನ್ಸ್ ಯಾವ್ಯಾವ ಅಂತ ಡಿಸ್ಕಷನ್ ಮಾಡೋಣ ಬನ್ನಿ. ಓಕೆ, ಸೊ ಆಪರೇಷನ್ಸ್ ಆನ್ ಡೆಕ್. ಸೊ ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್ ಇನ್ ಯುವರ್ ಮೇನ್ ಎಕ್ಸಾಮ್, ಪ್ರತಿ ವರ್ಷ ರಿಪೀಟ್ ಆಗುವಂತ ಕ್ವಶನ್ ಯಾವ್ದಪ್ಪ ಅಂದ್ರೆ ಎಕ್ಸ್ಪ್ಲೇನ್ ದ ಆಪರೇಷನ್ಸ್ ಆನ್ ಡೆಕ್. ಸೊ ಫಸ್ಟ್ ಒನ್, ಡೆಕ್. ಸೊ ಡೆಕ್ ಅಂದ್ರೆ ಏನು? ದಿಸ್ ಆಪರೇಷನ್ ಆರ್ ಯೂಸ್ ಟು ಕ್ರಿಯೇಟ್ ದ ನ್ಯೂ ಡೆಕ್, ದಟ್ ಈಸ್ ಎಂಟಿ ಡೆಕ್ ಬೈ ಯೂಸಿಂಗ್ ಲಿಸ್ಟ್ ಡೇಟಾ ಟೈಪ್. ಓಕೆ, ಸೊ ಲಿಸ್ಟ್ ಡೇಟಾ ಟೈಪ್ ಅನ್ನ ಯೂಸ್ ಮಾಡ್ಕೊಂಡು ಒಂದು ಎಂಟಿ ಡೆಕ್ ಅನ್ನ ಕ್ರಿಯೇಟ್ ಮಾಡ್ತೀವಿ ನಾವು. ಅದು ಫಸ್ಟ್ ಆಪರೇಷನ್. ದೆನ್ ಸೆಕೆಂಡ್ ಒನ್, insert rear. So ಯಾವ್ದಪ್ಪ ಅಂದ್ರೆ insert rear. So this operation are used to insert a new element at the rear end of the deck. This operation are used to insert a new element at rear end of the deck. It means it is same as normal cube.
ಇಟ್ ಇಸ್ ಸೇಮ್ ಆಸ್ ನಾರ್ಮಲ್ ಕ್ಯೂ ಅಂದ್ರೆ ನಾರ್ಮಲ್ ಕ್ಯೂ ಅಲ್ಲಿ ಯಾವ ಆಪರೇಷನ್ ಆಗ್ತೈತಿ ಅದೇ ಸೇಮ್ ಆಪರೇಷನ್ ಇಲ್ಲಿ ಆಗ್ತೈತಿ ಓಕೆನಾ. ದೆನ್ ಥರ್ಡ್ ಒನ್ ಇನ್ಸರ್ಟ್ ಫ್ರಂಟ್. ಸೊ ನೆಕ್ಸ್ಟ್ ಯಾವ್ದಪ್ಪ ಅಂದ್ರೆ ಇನ್ಸರ್ಟ್ ಫ್ರಂಟ್. ಇನ್ಸರ್ಟ್ ಫ್ರಂಟ್ ಅಂದ್ರೆ ಏನು? ದಿಸ್ ಆಪರೇಷನ್ ಆರ್ ಯೂಸ್ ಟು ಇನ್ಸರ್ಟ್ ಎ ನ್ಯೂ ಎಲಿಮೆಂಟ್ ಅಟ್ ಫ್ರಂಟ್ ಎಂಡ್ ಆಫ್ ದಿ ಡೆಕ್. ದಿಸ್ ಆಪರೇಷನ್ ಆರ್ ಯೂಸ್ ಟು ಇನ್ಸರ್ಟ್ ಎ ನ್ಯೂ ಎಲಿಮೆಂಟ್ ಅಟ್ ಫ್ರಂಟ್ ಎಂಡ್ ಆಫ್ ದಿ ಡೆಕ್. ಅಂದ್ರೆ ಫ್ರಂಟ್ ಎಂಡ್ ಒಳಗಡೆ ನಾವ್ ಇಲ್ಲಿ ಏನ್ ಮಾಡತ್ತೀವ್ರಿ ವ್ಯಾಲ್ಯೂವನ್ನ ಇನ್ಸರ್ಷನ್ ಮಾಡದಿದ್ದೀವಿ. ಓಕೆ, ಸೊ ಫ್ರಂಟ್ ಎಂಡ್ ಮೊದಲು ನಮ್ಗೆ ಎದಕ್ಕೆ ಯೂಸ್ ಆಗ್ತಿದ್ರು ಅವನು ಡಿಲಿಷನ್ ಪರ್ಪಸ್ ಯೂಸ್ ಆಗ್ತಿತ್ತು. ಬಟ್ ಡೆಕ್ ಒಳಗಡೆ ಎದಕ್ಕೆ ಯೂಸ್ ಆಗತಿ ಇನ್ಸರ್ಷನ್ ಮಾಡ್ಬೋದು ಡಿಲಿಷನ್ ಮಾಡ್ಬೋದು. ಯಾಕಂದ್ರೆ ಡಬಲ್ ಎಂಡೆಡ್ ಕ್ಯೂ ಬೋತ್ ಸೈಡ್ ನಾವು ಇನ್ಸರ್ಷನ್ ಮಾಡತ್ತೀವಿ ಡಿಲಿಷನ್ ಮಾಡತ್ತೀವಿ ಓಕೆನಾ. ಸೊ ಇನ್ಸರ್ಟ್ ಫ್ರಂಟ್ ಅಂದ್ರೆ ಏನು? ದಿಸ್ ಆಪರೇಷನ್ ಆರ್ ಯೂಸ್ ಟು ಇನ್ಸರ್ಟ್ ಎ ನ್ಯೂ ಎಲಿಮೆಂಟ್ ಅಟ್ ಫ್ರಂಟ್ ಎಂಡ್ ಆಫ್ ದಿ ಡೆಕ್ ಓಕೆನಾ. ದೆನ್ ಫೋರ್ತ್ ಒನ್ deletion rear. Deletion rear means what? This operation are used to remove an existing element from rear end of the deck. This operation are used to remove an existing element from rear end of the deck. So rear end ನಾವು ಕಾಮನ್ ಆಗಿ ಎದಕ್ಕೆ ಯೂಸ್ ಮಾಡ್ತೀವ್ರಿ ಇನ್ಸರ್ಷನ್ ಮಾಡೋದಕ್ಕೆ ಯೂಸ್ ಮಾಡ್ತೀವಿ ಅದು ನಾರ್ಮಲ್ ಕೀ ಒಳಗಡೆ. ಬಟ್ ಇಲ್ಲಿ ಅದು ಎದಕ್ಕೆ ಯೂಸ್ ಆಗತೈತ್ರಿ ಡಿಲಿಷನ್ ಮಾಡೋಕ್ಕೂ ಆ ಎಂಡ್ ಯೂಸ್ ಆಗತೈತಿ ಓಕೆನಾ. ಸೊ ಡೆಕ್ ಒಳಗಡೆ ಏನಾಗ್ತೈತಿ ಆ ಎಂಡ್ ಒಳಗಡೆ ಇನ್ಸರ್ಷನ್ ಮಾಡಬಹುದು ಡಿಲಿಷನ್ ಮಾಡಬಹುದು. ಸೊ ಡಿಲಿಷನ್ ರಿಯರ್ ಅಂದ್ರೆ ಏನು? ದಿಸ್ ಆಪರೇಷನ್ ಆರ್ ಯೂಸ್ ಟು ರಿಮೂವ್ ಅನ್ ಎಕ್ಸಿಸ್ಟಿಂಗ್ ಎಲಿಮೆಂಟ್ ಫ್ರಮ್ ರಿಯರ್ ಎಂಡ್ ಆಫ್ ದಿ ಡೆಕ್. ಅಂದ್ರೆ ರಿಯರ್ ಎಂಡ್ ಒಳಗಡೆ ನಾವು ಏನ್ ಮಾಡಬಹುದು ವ್ಯಾಲ್ಯೂವನ್ನ ರಿಮೂವ್ ಮಾಡಬಹುದು ಓಕೆನಾ. ದೆನ್ ಫಿಫ್ತ್ ಒನ್ ಡಿಲಿಷನ್ ಫ್ರಂಟ್. ಸೊ ಡಿಲಿಷನ್ ಫ್ರಂಟ್ ಅಂದ್ರೆ ಏನು? ದಿಸ್ ಆಪರೇಷನ್ ಇಸ್ ಸೇಮ್ ಆಸ್ ನಾರ್ಮಲ್ ಕ್ಯೂ. ನಾರ್ಮಲ್ ಕ್ಯೂ ಒಳಗೆ ಏನ್ ಮಾಡ್ತೀರಿ ಫ್ರಂಟ್ ಎಂಡ್ ಒಳಗಡೆ ದಿಸ್ ಆಪರೇಷನ್ ಆರ್ ಯೂಸ್ ಟು ರಿಮೂವ್ ದ ಫ್ರಂಟ್ ಎಂಡ್ ಎಲಿಮೆಂಟ್ ಆಫ್ ದಿ ಕ್ಯೂ. ಅದೇ ತರ ಇಲ್ಲಿ ಏನಾಗುತ್ತೆ ದಿಸ್ ಆಪರೇಷನ್ ಆರ್ ಯೂಸ್ ಟು ರಿಮೂವ್ ದ ಫ್ರಂಟ್ ಎಂಡ್ ಎಲಿಮೆಂಟ್ ಆಫ್ ದಿ ಡೆಕ್. ಅಂದ್ರೆ ಡೆಕ್ ಒಳಗೆ ಇರ್ತಕ್ಕಂಥ ಫ್ರಂಟ್ ಎಂಡ್ ಒಳಗೆ ಇರ್ತಕ್ಕಂಥ ಎಲಿಮೆಂಟ್ ಅನ್ನ ರಿಮೂವ್ ಮಾಡಕ್ಕೂ ನಾವೇನ್ ಯೂಸ್ ಮಾಡಿದ್ರಿ ಫ್ರಂಟ್ ಡಿಲಿಷನ್ ಫ್ರಂಟ್ ಅನ್ನ ಯೂಸ್ ಮಾಡಿದ್ವಿ. ಇಟ್ ಈಸ್ ಆಲ್ಸೋ ಸೇಮ್ ಆಸ್ ನಾರ್ಮಲ್ ಕ್ಯೂ ಓಕೆನಾ. ಸೊ ಇನ್ನೊಮ್ಮೆ ಹೇಳ್ತೀನಿ ನೋಡ್ರಿ ಡಿಲಿಷನ್ ಫ್ರಂಟ್ ಅಂದ್ರೆ ಏನು? ದಿಸ್ ಆಪರೇಷನ್ ಆರ್ ಯೂಸ್ ಟು ರಿಮೂವ್ ಅನ್ ಎಕ್ಸಿಸ್ಟಿಂಗ್ ಎಲಿಮೆಂಟ್ ಫ್ರಮ್ ಫ್ರಂಟ್ ಎಂಡ್ ಆಫ್ ದಿ ಡೆಕ್. ದೆನ್ sixth one get rear. Get rear ಅಂದ್ರೆ ಏನು? So this operation are used to identify or check the rear end element of the deck. This operation are used to check or identify the rear end element of the deck but does not remove it. ಅಂದ್ರೆ ರಿಮೂವ್ ಮಾಡಕತ್ತಿಲ್ಲ ಬಟ್ ಆ ಎಂಡ್ ಒಳಗಡೆ ಯಾವ ಎಲಿಮೆಂಟ್ ಐತೆ ಅಂತ ನಾವು ಐಡೆಂಟಿಫೈ ಮಾಡತ್ತೀವಿ. ಸೊ ಐಡೆಂಟಿಫೈ ಮಾಡಕ್ ಯಾವ್ದು ಯೂಸ್ ಮಾಡತ್ತೀವ್ರಿ ಗೆಟ್ ರಿಯರ್ ಅಂತ ಆಪರೇಷನ್ ನ ಯೂಸ್ ಮಾಡತ್ತೀವಿ ಓಕೆನಾ. ದೆನ್ ಸೆವೆಂತ್ ಒನ್ ಗೆಟ್ ಫ್ರಂಟ್. ಗೆಟ್ ಫ್ರಂಟ್ ಅಂದ್ರೆ ಏನು? ಸೊ ದಿಸ್ ಆಪರೇಷನ್ ಆರ್ ಯೂಸ್ ಟು ಚೆಕ್ ಆರ್ ಐಡೆಂಟಿಫೈ ದ ಫ್ರಂಟ್ ಎಂಡ್ ಎಲಿಮೆಂಟ್ ಆಫ್ ದಿ ಡೆಕ್ ಬಟ್ ಡಸ್ ನಾಟ್ ರಿಮೂವ್ ಇಟ್. ಅಂದ್ರೆ ಫ್ರಂಟ್ ಎಂಡ್ ಒಳಗ ರಿಮೂವ್ ಮಾಡ್ತಕ್ಕಂತ ಎಲಿಮೆಂಟ್ ಯಾವ್ದೈತಿ ಅಂದ್ರೆ ಅಲ್ಲಿ ಇರ್ತಕ್ಕಂಥ ಎಲಿಮೆಂಟ್ ಯಾವ್ದೈತಿ ಅದನ್ನ ಚೆಕ್ ಮಾಡತ್ತೀವಿ ಬಟ್ ಅದನ್ನ ಡಿಲೀಟ್ ಮಾಡೋದಲ್ಲ ಜಸ್ಟ್ ಐಡೆಂಟಿಫೈ ಮಾಡತ್ತೀವಿ ಈ ಎಲಿಮೆಂಟ್ ಅಲ್ಲಿ ಐತಿ ಅಂತೇಳಿ. ಸೊ ಅದಕ್ಕಾಗಿ ಗೆಟ್ ಫ್ರಂಟ್ ಅಂತ ಯೂಸ್ ಮಾಡ್ತಾ ಇದೀವಿ ಓಕೆನಾ. ದೆನ್ ಏಟ್ತ್ ಒನ್ ಈಸ್ ಎಂಟಿ. ಈಸ್ ಎಂಟಿ ಅಂದ್ರೆ ಏನು? This operation are used to check whether the deck is empty or not. This operation are used to check whether the deck is empty or not. So empty or not ಎದಕ್ಕೆ ಯೂಸ್ ಮಾಡಿದೀವ್ರಿ ಅದ್ರಾಗ ಎಲಿಮೆಂಟ್ ಅದಾವ ಅಂತ ಒಂದು ಚೆಕ್ ಮಾಡಿದ್ವಿ. ಆಮೇಲೆ ಡಿಲಿಷನ್ ಆಪರೇಷನ್ ಯೂಸ್ ಮಾಡ್ಬೇಕಾದ್ರೆ ಅಲ್ಲಿ ಎಲಿಮೆಂಟ್ ಇದ್ರೆ ಅಷ್ಟೇ ನಾವು ಡಿಲಿಷನ್ ಮಾಡಕ್ ಬರ್ತೈತಿ. ಸೊ ಇಲ್ಲಾರ ಅಲ್ಲಿ ಇರ್ತಕ್ಕಂಥ ಎಲಿಮೆಂಟ್ ಅನ್ನ ರಿಮೂವ್ ಮಾಡಕ್ ಬರಲ್ಲ ಯಾಕಂದ್ರೆ ಎಲಿಮೆಂಟ್ ಇಲ್ಲ ಅಂದ್ರೆ ಏನ್ ರಿಮೂವ್ ಮಾಡ್ತೀರಾ ಇಲ್ಲಿದ. ಸೊ ಅದಕ್ಕಾಗಿ ಸೊ ಎಲಿಮೆಂಟ್ ರಿಮೂವ್ ಮಾಡ್ಬೇಕಾದ್ರೆ ಫಸ್ಟ್ ನಾವ್ ಏನ್ ಮಾಡ್ಬೇಕಂದ್ರೆ ಚೆಕ್ ಮಾಡ್ಬೇಕು ಎಲಿಮೆಂಟ್ ಅದಾವ ಇಲ್ಲೋ. ಡಿಲೀಟ್ ಮಾಡ್ತಕ್ಕಂಥ ಎಲಿಮೆಂಟ್ ಯಾವ್ದೈತೆ ಅಂತ ಚೆಕ್ ಮಾಡಕ ಈಸ್ ಎಂಟಿ ಆಪರೇಷನ್ ನ ಯೂಸ್ ಮಾಡ್ತಾ ಇದೀವಿ. ದೆನ್ ಲಾಸ್ಟ್ ಒನ್ ಸೈಜ್. ಸೈಜ್. ಸೊ ಲಾಸ್ಟ್ ಆಪರೇಷನ್ ಯಾವ್ದಪ್ಪ ಅಂದ್ರೆ ಸೈಜ್. ಸೈಜ್ ಅಂದ್ರೆ ಏನು? ದಿಸ್ ಆಪರೇಷನ್ ಆರ್ ಯೂಸ್ ಟು ಚೆಕ್ ದ ಲೆಂತ್ ಆಫ್ ದಿ ಡೆಕ್. ದಿಸ್ ಆಪರೇಷನ್ ಆರ್ ಯೂಸ್ ಟು ಚೆಕ್ ದ ಲೆಂತ್ ಆಫ್ ದಿ ಡೆಕ್. ಅಂದ್ರೆ ಆ ಡೆಕ್ ಒಳಗಡೆ ಎಷ್ಟು ಸೈಜ್ ಐತಿ ಎಷ್ಟು ಎಲಿಮೆಂಟ್ಸ್ ಅದಾವತ್ ಫೈಂಡ್ ಔಟ್ ಮಾಡಕ ಸೈಜ್ ಆಪರೇಷನ್ ನ ಯೂಸ್ ಮಾಡೋದೀವಿ. ಸೊ ದೀಸ್ ಆಲ್ ಆರ್ ಆಪರೇಷನ್ಸ್ ಆನ್ ಡೆಕ್. ಇನ್ ಯುವರ್ ಮೇನ್ ಎಕ್ಸಾಮ್ ದೇ ಮೇ ಆಸ್ಕ್ 5 marks ವೆರಿ ವೆರಿ ಇಂಪಾರ್ಟೆಂಟ್ ಕ್ವಶನ್. ಏನಂತ ಕೇಳ್ಬೋದ್ರಿ? ಎಕ್ಸ್ಪ್ಲೇನ್ ದ ಆಪರೇಷನ್ಸ್ ಆನ್ ಡೆಕ್. ಓಕೆ, ಸೊ ಎನಿ 5 ಇದ್ರೊಳಗಡೆ ಯಾವ್ದಾದ್ರು 5 ಬರೆದ್ರೆ 5 ಮಾರ್ಕ್ಸ್ ಬರೋ ಚಾನ್ಸಸ್ ಐತೆ ಯಾಕಂದ್ರೆ ಒಂದು ಆಪರೇಷನ್ 1 ಮಾರ್ಕ್ಸ್ ಸಿಗ್ತೈತೆ ಮಗ. ಸೊ 5 ಆಪರೇಷನ್ ಓಕೆನಾ. ಇನ್ನೊಮ್ಮೆ ಹೇಳ್ತೀನಿ ನೋಡ್ರಿ. ಡೆಕ್. ಡೆಕ್ ಅಂದ್ರೆ ಏನು? ದಿಸ್ ಆಪರೇಷನ್ ಆರ್ ಯೂಸ್ಡ್ ಟು ಕ್ರಿಯೇಟ್ ಎ ನ್ಯೂ ಡೆಕ್ that is
empty deck by using list data type. Okay na, insert rear. So this operation are used to insert a new element at rear end of the deck. This operation are used to insert a new element at rear end of the deck. Then insert front. So this operation are used to insert a new element at front end of the deck. ಅಂದ್ರೆ ಫ್ರಂಟ್ ಎಂಡ್ ಒಳಗಡೆ ಎಲಿಮೆಂಟ್ ಅನ್ನ ಇನ್ಸರ್ಟ್ ಮಾಡೋಕ ನಾವು ಇನ್ಸರ್ಷನ್ ಪಾಯಿಂಟ್ ಅಂತ ಆಪರೇಷನ್ ನ ಯೂಸ್ ಮಾಡ್ತಾ ಇದೀವಿ. ಓಕೆ, ಡಿಲೀಷನ್ ರಿಯರ್. ದಿಸ್ ಆಪರೇಷನ್ ಆರ್ ಯೂಸ್ಡ್ ಟು ಡಿಲೀಟ್ and rear end element from the deck. Okay, deletion front. This operation are used to delete an element from front end of the deck. Okay, then get rear. This operation are used to identify the rear end element of the deck but does not remove it. Then get front. This operation are used to identify the front end element of the deck but does not remove it. Okay na. Then is empty. Is empty ಅಂದ್ರೆ ಏನು? This operation are used to check if the deck is empty or not. Okay na. Then last one, size. Size ಅಂದ್ರೆ ಏನು? This operation are used to check the length of the deck. Okay, so these all are operations on deck. First one nodri, deck andre eno? This operation are used to create a new deck, that is empty deck, by using list data type. Andre list data type anna use ಮಾಡ್ಕೊಂಡು ಒಂದು empty deck ಅನ್ನ ಕ್ರಿಯೇಟ್ ಮಾಡಾತೀವಿ. ಓಕೆ ನಾ. Then insert rear ಅಂದ್ರೆ ಏನು? This operation are used to insert a new element at rear end of the deck. It is same as normal queue. ಅಂದ್ರೆ ರಿಯರ್ ಎಂಡ್ ಒಳಗೆ ನಾರ್ಮಲ್ ಕ್ಯೂ ಒಳಗೆ ನಾವು ಏನ್ ಮಾಡ್ತೀವಿ, ರಿಯರ್ ಎಂಡ್ ಒಳಗೆ ಎಲಿಮೆಂಟ್ ಅನ್ನ ಇನ್ಸರ್ಷನ್ ಮಾಡ್ತೀವಿ. ಸೊ ದಿಸ್ ಆಪರೇಷನ್ ಇಸ್ ಆಲ್ಸೋ ಸೇಮ್ ಆಸ್ ನಾರ್ಮಲ್ ಕ್ಯೂ. ಓಕೆನಾ. ದೆನ್ ಇನ್ಸರ್ಟ್ ಫ್ರಂಟ್ ಅಂದ್ರೆ ನಾವು ಇದನ್ನ ಎದಕ್ಕೆ ಯೂಸ್ ಮಾಡ್ತೀವ್ರಿ? ಡಿಲಿಷನ್ ಪರ್ಪಸ್ ಫ್ರಂಟ್ ಎಂಡ್ ಅನ್ನ ಯೂಸ್ ಮಾಡ್ತೀವಿ. ಬಟ್ ಡೆಕ್ ಒಳಗಡೆ ಅದು ಎದಕ್ಕೆ ಯೂಸ್ ಆಗದೆ ನೋಡ್ರಿ, ಇನ್ಸರ್ಟ್ ಫ್ರಂಟ್ ಒಳಗೆ ಇನ್ಸರ್ಷನ್ ಆಗ್ತೈತಿ. ಅಂದ್ರೆ ಯೂಸ್ ಟು ಇನ್ಸರ್ಟ್ ಎ ನ್ಯೂ ಎಲಿಮೆಂಟ್ ಅಟ್ ಫ್ರಂಟ್ ಎಂಡ್ ಆಫ್ ದಿ ಡೆಕ್. ಅಂದ್ರೆ ಈ ಎಂಡ್ ಒಳಗಡೆ ನಾವ್ ಏನ್ ಮಾಡ್ಬೋದು, ವ್ಯಾಲ್ಯೂ ಅನ್ನ ಇನ್ಸರ್ಷನ್ ಮಾಡ್ಬೋದು, ಅಂದ್ರೆ ಇನ್ಸರ್ಟ್ ಮಾಡ್ಬೋದು. ಓಕೆನಾ. ದೆನ್ ಡಿಲಿಷನ್ ರಿಯರ್. ಸೊ ಡಿಲಿಷನ್ ನಾವು ರಿಯರ್ ಎಂಡ್ ಎದಕ್ಕೆ ಯೂಸ್ ಮಾಡ್ತೀವ್ರಿ? ವ್ಯಾಲ್ಯೂ ಅನ್ನ ಇನ್ಸರ್ಷನ್ ಮಾಡಕಷ್ಟ ಆ ಎಂಟನ್ನ ಯೂಸ್ ಮಾಡ್ತೀವಿ ಇಲ್ಲೇ ನಾರ್ಮಲ್ ಕ್ಯೂ ಒಳಗಡೆ. ಬಟ್ ಇಲ್ಲಿ ಎದಕ್ಕೆ ಯೂಸ್ ಆಗದೆ ಅಂದ್ರೆ ಅದು ಡಿಲಿಷನ್ಗೂ ಯೂಸ್ ಆಗದೆ ನೋಡ್ರಿ. ದಿಸ್ ಆಪರೇಷನ್ ಆರ್ ಯೂಸ್ ಟು ಡಿಲೀಟ್ ಅನ್ ರಿಯರ್ ಎಂಡ್ ಎಲಿಮೆಂಟ್ ಫ್ರಮ್ ದ ಡೆಕ್. ಅಂದ್ರೆ ರಿಯರ್ ಎಂಡ್ ಇರ್ತಕ್ಕಂಥ ಎಲಿಮೆಂಟ್ ಅನ್ನ ರಿಮೂವ್ ಮಾಡಕ್ಕೂ ನಾವು ಈ ಎಂಡ್ ಅನ್ನ ಯೂಸ್ ಮಾಡತ್ತೀವಿ. ದೆನ್ ಡಿಲಿಷನ್ ಫ್ರಂಟ್. So this operation are used to delete an element from front end of the deck. It is also same as normal queue. ಅಂದ್ರೆ ನಾರ್ಮಲ್ ಕ್ಯೂ ಒಳಗಡೆ ಏನ್ ಮಾಡ್ತೀವಿ, ಫ್ರಂಟ್ ಎಂಡ್ ಒಳಗಡೆ ಎಲಿಮೆಂಟ್ ಅನ್ನ ರಿಮೂವ್ ಮಾಡಕ್ಕೆ ಯೂಸ್ ಮಾಡ್ತೀವಿ. ಓಕೆನಾ. ಸೊ ಅದೇ ತರ ಇಲ್ಲಿ ಏನ್ ಮಾಡ್ತೇವೆ, ಎಲಿಮೆಂಟ್ ಅನ್ನ ರಿಮೂವ್ ಮಾಡಕ ಡಿಲಿಷನ್ ಫ್ರಂಟ್ ಆಪರೇಷನ್ ನ ಯೂಸ್ ಮಾಡ್ತಾ ಇದೀವಿ. ದೆನ್ ಗೆಟ್ ರಿಯರ್. This operation are used to identify the rear end element of the deck but does not remove it. ಅಂದ್ರೆ
ರಿಯರ್ ಎಂಡ್ ಒಳಗೆ ಇರ್ತಕ್ಕಂಥ ಎಲಿಮೆಂಟ್ ಯಾವ್ದೈತಿ ಅಂತ ಐಡೆಂಟಿಫೈ ಮಾಡತ್ತೀವಿ, ಜಸ್ಟ್ ಚೆಕ್ ಮಾಡತ್ತೀವಿ ಯಾವ ಎಲಿಮೆಂಟ್ ಐತಿ ಅಂತೇಳಿ. ಅದನ್ನ ರಿಮೂವ್ ಮಾಡೋದಿಲ್ಲ, ಜಸ್ಟ್ ಐಡೆಂಟಿಫೈ ಮಾಡತ್ತೀವಿ. ಅದನ್ನ ರಿಮೂವ್ ಮಾಡಕ್ ಬರಂಗಿಲ್ಲ. ರಿಮೂವ್ ಮಾಡ್ಬೇಕಾರ ಡಿಲೀಷನ್ ಆಪರೇಷನ್ ನ ಯೂಸ್ ಮಾಡಬೇಕು. ಜಸ್ಟ್ ನಾವು ಐಡೆಂಟಿಫೈ ಮಾಡ್ಬೇಕಾರ ಗೆಟ್ ಫ್ರಂಟ್ ಅಂದ್ರೆ ಗೆಟ್ ರಿಯರ್ ನ ಯೂಸ್ ಮಾಡ್ತಾ ಇದೀವಿ. ಸೊ ಅದೇ ತರ ಗೆಟ್ ಫ್ರಂಟ್, ದಿಸ್ ಆಪರೇಷನ್ ಆರ್ ಯೂಸ್ ಟು ಐಡೆಂಟಿಫೈ ದ ಫ್ರಂಟ್ ಎಂಡ್ ಎಲಿಮೆಂಟ್ ಆಫ್ ದಿ ಡೆಕ್ ಬಟ್ ಡಸ್ ನಾಟ್ ರಿಮೂವ್ ಇಟ್. ಅಂದ್ರೆ ಫ್ರಂಟ್ ಎಂಡ್ ಒಳಗಡೆ ಯಾವ ಎಲಿಮೆಂಟ್ ಐತೆ ಅಂತ ಐಡೆಂಟಿಫೈ ಮಾಡತ್ತೀವೋ ಅಲ್ಲಿ ಚೆಕ್ ಮಾಡೋದಿಲ್ಲ. ಅಂದ್ರೆ ಆ ರಿಮೂವ್ ಮಾಡ್ತಕ್ಕಂಥ ಎಲಿಮೆಂಟ್ ಯಾವ್ದೈತಿ ಅಂತ ಚೆಕ್ ಮಾಡತ್ತೀವಿ. ದೆನ್ ಈಸ್ ಎಂಟಿ ಅಂದ್ರೆ ಏನು, ದಿಸ್ ಆಪರೇಷನ್ ಆರ್ ಯೂಸ್ ಟು ಚೆಕ್ ಇಫ್ ದ ಡೆಕ್ ಈಸ್ ಎಂಟಿ ಆರ್ ನಾಟ್. ಅಂದ್ರೆ ಡೆಕ್ ಎಂಟಿ ಐತೋ ಇಲ್ಲೋ ಅಂತ ಚೆಕ್ ಮಾಡಕ ಈಸ್ ಎಂಟಿ ಆಪರೇಷನ್ ನ ಯೂಸ್ ಮಾಡತ್ತೀವಿ. ದೆನ್ ಸೈಜ್ ಅಂದ್ರೆ ಏನು, ದಿಸ್ ಆಪರೇಷನ್ ಆರ್ ಯೂಸ್ ಟು ಚೆಕ್ ದ ಲೆಂತ್ ಆಫ್ ದಿ ಡೆಕ್. ಅಂದ್ರೆ ಡೆಕ್ ದ ಲೆಂತ್ ಎಷ್ಟೈತೆ ಅಂತ ಚೆಕ್ ಮಾಡಕ ಸೈಜ್ ಆಪರೇಷನ್ ನ ಯೂಸ್ ಮಾಡಿದೀವಿ. ಓಕೆ, ಸೊ ದೀಸ್ ಆಲ್ ಆರ್ ಆಪರೇಷನ್ಸ್ ಆನ್ ಡೆಕ್. ಸೊ ಸ್ಕ್ರೀನ್ ಶಾಟ್ ತಗೋತೀರಿ, ಸ್ಕ್ರೀನ್ ಶಾಟ್ ತಗೊಳ್ರಿ. ಬರ್ಕೊಳ್ಳೋರಿದ್ರ ವಿಡಿಯೋ ಸ್ಟಾಪ್ ಮಾಡಿ ಬರ್ಕೋರಿ. ಬಟ್ ದಿಸ್ ಕ್ವಶನ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್ ಇನ್ ಯುವರ್ ಮೇನ್ ಎಕ್ಸಾಮ್. ಪ್ರತಿ ವರ್ಷ ರಿಪೀಟ್ ಆಗೋ ಕ್ವಶನ್ ಇದೆ. ಓಕೆನಾ, ಈ ವರ್ಷನೂ ಈ ಕ್ವಶನ್ ಬರ್ಬೋದು, 90% ಬರ್ಬೋದು. ಓಕೆನಾ, ದೆನ್ ಇನ್ ನೆಕ್ಸ್ಟ್ ಕ್ಲಾಸ್ ವಿಲ್ ಡಿಸ್ಕಸ್ ಇಂಪ್ಲಿಮೆಂಟೇಷನ್ ಆಫ್ ಡೆಕ್ ಬೈ ಯೂಸಿಂಗ್ ಪೈಥಾನ್. ಓಕೆನಾ, ಸೊ ಇನ್ನು ನಮ್ಮ ಚಾನಲ್ ಯಾರ್ಯಾರು ಸಬ್ಸ್ಕ್ರೈಬ್ ಆಗಲಿ ಇಲ್ಲೇ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ರಿ. ನಿಮ್ಮ ಒಂದು ಸಬ್ಸ್ಕ್ರಿಪ್ಷನ್ ನಮ್ ಮುಂದೆ ವಿಡಿಯೋ ಮಾಡಕ್ ಬಹಳ ಹೆಲ್ಪ್ ಆಗ್ತೈತಿ ಅಂತ ಹೇಳ್ತಾ. ಓಕೆನಾ, ಸ್ಟೇ ಟ್ಯೂನ್.